ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಈಸಿಯಾಗಿ ನಿಮಗೆ ಸ್ಟ್ರೀಟ್ ಫುಡ್ ಸ್ಟೈಲಲ್ಲೇ ಚಿಕನ್ ಲಿವರ್ ಫ್ರೈ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಚಿಕನ್ ಲಿವರ್ ಇಷ್ಟಪಡೋರು ಖಂಡಿತ ಈ ಥರ ರೆಸಿಪಿನ ಒಂದ್ಸರಿ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳಿ ಮಾಡಿಸ್ತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಬ್ಯಾಚುಲರ್ ಅಂತೂ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು, ಮತ್ತು ಊಟದ ಜೊತೆ ನೆಂಚ್ಕೊಳಕ್ಕೆ ಸೂಪರಾಗಿರುತ್ತೆ. ಇಲ್ಲಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು ಒಂದು 400 ಗ್ರಾಮ್ ಆಗೋಷ್ಟು ಚಿಕನ್ ಲಿವರ್ನ ಚೆನ್ನಾಗಿ ಒಂದು 2 ರಿಂದ 3 ಸಾರಿ ತೊಳೆದಿಟ್ಕೊಂಡಿದ್ದೀನಿ. ಇದು ಕೊಡೋವಾಗ ಅಂಗಡಿಯಲ್ಲಿ ದೊಡ್ಡದಾಗಿ ಕೊಡ್ತಾರೆ, ನೀವು ಕಟ್ ಮಾಡಿಸಿ ಎತ್ಕೊಬನ್ನಿ ಅಥವಾ ಮನೆಯಲ್ಲಾದರೂ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಕಾಳು ಹಾಕ್ಕೊತಾ ಇದ್ದೀನಿ. ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿಗೆ ನೀವು ಈರುಳ್ಳಿ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ 3 ಹಾಕ್ಕೊಂಡಿದ್ದೀನಿ. ಇದು ಸರಿ ಹೋಗುತ್ತೆ. ನಿಮಗೆ ಜಾಸ್ತಿ ಬೇಕಂದರೆ ಇನ್ನೊಂದು 2 ಎಕ್ಸ್ಟ್ರಾ ಹಾಕೋಬೋದು. ಜನ ಕ್ವಾಂಟಿಟಿ ಜಾಸ್ತಿ ಇರ್ತಾರೆ ಮನೇಲಿ, ಸ್ವಲ್ಪ ಗೊಜ್ಜು ಥರ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಈಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡೋವಾಗೇ ಇದ್ರ ಜೊತೆಗೆ ಚಿಕನ್ ಲಿವರ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನಾನು ಅಂಗಡಿಯಿಂದ ತಂದಾಗ ಹಾಗೆ ಕೊಟ್ಟು ಕಳಿಸಿದ್ರು. ಸೊ ನಮ್ಮ ಮನೆಯಲ್ಲೇ ನನಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಚಿಕನ್ ಲಿವರಲ್ಲಿ ಕೆಲವೊಂದು ಟೈಮ್ ಹಸಿ ಸ್ಮೆಲ್ ಇರುತ್ತೆ. ಸೊ ಒಂಥರ ಹಸಿ ಸ್ಮೆಲ್ ಇದ್ದಾಗ ಅದು ತಿನ್ನೋದಕ್ಕೆ ನಮ್ಗೆ ಇಷ್ಟ ಆಗೋದಿಲ್ವಲ್ಲ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಪುದೀನ ಹಾಕ್ಬಿಟ್ರೆ ನಿಮಗೆ ಆ ಫ್ಲೇವರ್ ಅನ್ನೋದೆಲ್ಲ ಹೋಗ್ಬಿಡುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಇದನ್ನು ಮಿನಿಮಮ್ ಅದು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದುವಾಗ ಈಗ ಇದರಲ್ಲಿ ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವೇನು ಮಾಡಬೇಕಂದ್ರೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದು ನೀರು ಬಿಡೋ ಟೈಮಿಗೆ ನಾವು ನೀರು ಹಾಕಿದ್ರೆ ಎಕ್ಸ್ಟ್ರಾ ಚೆನ್ನಾಗಿ ಇದರಲ್ಲೇ ಒಂದು 3/4 ಭಾಗ ಬೆಂದ್ಕೊಳ್ಳುತ್ತೆ. ಆದರೆ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಒಂದು 2 ಸರಿ ಸೌಟಿಂದ ತಿರುಗಿಸ್ಕೊಡಿ. ಇವಾಗ ನೋಡಿ, ನೀರೆಲ್ಲ ಕಡಿಮೆ ಆಗಿ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಈಗ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಈಗ ನಾನು ಇದಕ್ಕೆ ಒಂದು 4 ಹಸಿರುಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಕೊನೆಯಲ್ಲಿ ಸಹ ಹಾಕ್ಕೋಬೋದು. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಖಾರಕ್ಕೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಕಲರ್ ಬೇಕಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ಪುಡಿ ಅಂದರೆ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕಿಷ್ಟೇ. ನಿಮ್ಮ ಹತ್ರ ಬೇಕಂದರೆ ಚಿಕನ್ ಮಸಾಲೆ ಕೂಡ ಹಾಕೋಬೋದು. ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ, ನಾನು ಟೊಮೊಟೊ ಹಾಕ್ದೇ ಮಾಡ್ತಾಯಿದ್ದೀನಿ. ನಿಮಗೆ ಗೊಜ್ಜು ಥರ ಬೇಕಂದರೆ ಟೊಮೊಟೊ ಕೂಡ ನೀವು ಒಂದು 2 ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಹಾಕ್ಕೊಬೋದು. ನಾನು ಟೊಮೊಟೊ ಹಾಕ್ದಿರ ಹಾಗೆ ನೆಂಚ್ಕೊಂಡು ತಿನ್ನೋ ಥರ ಸೈಡ್ ಡಿಶ್ ಆಗಿ ಮಾಡ್ತಾ ಇರೋದು. ಸೂಪರಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಆಗೇ ಇರುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ಸುಮಾರು ಒಂದು 1/4 ಕಪ್ ಆಗೋಷ್ಟು ನೀರು ಬೇಕಾಗುತ್ತೆ. ಯಾಕಂದರೆ ಆಲ್ರೆಡಿ ಇದು ಒಂದು 3/4 ಭಾಗ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ. ಸೊ ಇವಾಗ ಈ ಸ್ಪೈಸಸ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳಿ ಅಂದ್ಬಿಟ್ಟು ನಾನು ನೀರು ಹಾಕಿದ್ದೀನಿ. ಹಾಕ್ಕೊಂಡಿದ್ದನ್ನು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಸೌಟಿಂದ ಒಂದು 2 ಸರಿ ತಿರುಗಿಸ್ಕೊಡಿ ಸಾಕು. ಇವಾಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಬೆಂದಿದೆ. ಇನ್ನು ಆಲ್ಮೋಸ್ಟ್ ಇದು ಚೆನ್ನಾಗಿ ಫ್ರೈ ಆಗೋದಕ್ಕೆ 5 ನಿಮಿಷ ಆಗುತ್ತೆ. ಸೊ 5 ನಿಮಿಷ ಆದಮೇಲೆ ಈ ಥರ ಇರುತ್ತೆ. ಯಾಕಂದರೆ ನಾವು ಟೊಮೊಟೊ ಹಾಕಿಲ್ಲ, ಬೇರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಮಸಾಲೆ ಹಾಕಿರೋದ್ರಿಂದ ತಲೆ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡಿಕೊಂಡು ನೀವು ಅವಾಗವಾಗ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಸೊ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರಾಗಿರುವಂಥ ಚಿಕನ್ ಲಿವರ್ ಫ್ರೈ ರೆಡಿಯಾಗಿದೆ. ನೀವು ಊಟದ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಅಥವಾ ಚಪಾತಿ ರೊಟ್ಟಿಗೆಲ್ಲ ಸೂಪರಾಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸರಿ ಆದರೂ ಈ ರೆಸಿಪಿನ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಟ್ರೈ ಮಾಡಿಬಿಟ್ಟು ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.